ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಬುರುಡೆ ರಹಸ್ಯ ಕೇಸ್ನಲ್ಲಿ ಕೇರಳದ ಮತ್ತೊಂದು ಲಿಂಕ್ ಇವತ್ತು ಬೆಳಕಿಗೆ ಬರ್ತಾ ಇದೆ. ಕಮ್ಯುನಿಸ್ಟ್ ಪಕ್ಷದ ರಾಜ್ಯಸಭಾ ಸದಸ್ಯನಿಗೆ ಈ ಕೇಸ್ನಿಂದಾಗಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಕೇರಳದ ಸಂಸದನ ಎದುರು ಬುರುಡೆಯನ್ನ ತಗೊಂಡು ಹೋಗಿ ಇಟ್ಟಿತ್ತು ಈ ಬುರುಡೆ ಗ್ಯಾಂಗ್ ಅನ್ನುವಂತ ಮಾಹಿತಿ ರಿವೀಲ್ ಆಗಿದೆ. ಸಂತೋಷ್ ಕುಮಾರ್ ಕಮ್ಯುನಿಸ್ಟ್ ಪಕ್ಷದ ರಾಜ್ಯಸಭಾ ಸಂಸದ, ಆತನನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಈ ಬುರುಡೆ ಗ್ಯಾಂಗ್ ಮಾಡಿತ್ತು. ಬುರುಡೆ ಚಿನ್ನಯ್ಯ ಹೋಗಿ ಕಂಪ್ಲೇಂಟ್ ಅನ್ನ ಕೊಡುವುದಕ್ಕೂ ಮುನ್ನ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಹಾಗೆ ಮತ್ತಿತರರು ಹೋಗಿ ಕೇರಳದ ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ನನ್ನ ಭೇಟಿಯಾಗಿದ್ರು. ಈಗ ಬುರುಡೆಯ ಮೂಲ ಸ್ಥಾನದ ಪತ್ತೆಗೆ ಬೆನ್ನು ಬಿದ್ದಿದೆ ಎಸ್ಐಟಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿನ್ನೆಯಷ್ಟೇ ಒಂದು ಲಿಂಕ್ ರಿವೀಲ್ ಆಗಿತ್ತು, ಅದು ಕೇರಳದ ಯೂಟ್ಯೂಬರ್ ಮನಾಫ್ ಮೂಲಕ. ಇವತ್ತು ಮತ್ತೊಂದು ಲಿಂಕ್. ಈ ಸಂತೋಷ್ ಕುಮಾರ್ನ ನಾವು ರೀಕಾಲ್ ಮಾಡ್ಕೋಬೇಕು ಕಿರಣ್. ಜುಲೈ 19ನೇ ತಾರೀಕು ಕೇಂದ್ರದ ಗೃಹ ಸಚಿವರಿಗೆ ಪತ್ರ ಬರೆದಿದ್ರು, ಧರ್ಮಸ್ಥಳ ಕೇಸ್ನಲ್ಲಿ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿ. ಅದೀಗ ಸುತ್ತಿ ಬಳಸಿ ಪ್ರಕರಣ ಅವರ ಕಾಲಬುಡಕ್ಕೆ ಬಂದ್ ನಿಂತಿದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಈ ಬುರುಡೆ ರಹಸ್ಯ ಪ್ರಕರಣದ ತನಿಖೆ ಮುಂದುವರೆದಂತೆ ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತಾ ಇದ್ದಾವೆ, ಹೊಸ ಹೊಸ ಲಿಂಕ್ಗಳು ತೆರೆದುಕೊಳ್ತಾ ಇದ್ದಾವೆ. ನಿನ್ನೆ ಕೇರಳದ ಲಿಂಕ್ ಒಂದು ಪತ್ತೆಯಾಗಿತ್ತು. ಈ ಕೇರಳದ ಯೂಟ್ಯೂಬರ್ ಮನಾಫ್, ಆತನ ಒಂದು ಲಿಂಕ್ ಪತ್ತೆಯಾಗಿತ್ತು. ಆತ ರಾ ಫುಟೇಜ್ ಅನ್ನ, ಈ ಬುರುಡೆ ತಂದಂತಹ ರಾ ಫುಟೇಜ್ ಅನ್ನ ಆತ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದ. ಈಗ ಇನ್ನೊಂದು ಕೇರಳ ಲಿಂಕ್ ಪತ್ತೆ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಕೇರಳದ ಎಂಪಿ ರಾಜ್ಯಸಭಾ ಸದಸ್ಯರಾದಂತಹ ಸಂತೋಷ್ ಕುಮಾರ್, ಸಿಪಿಐನ ರಾಜ್ಯಸಭಾ ಸದಸ್ಯರು, ಅವರ ಲಿಂಕ್ ಒಂದು ಈಗ ಪತ್ತೆ ಆಗ್ತಾರೆ. ಯಾಕಂದ್ರೆ ಈ ಬುರುಡೆ ಏನು ತಂಡ ಇದೆ, ಇವರು ಹೋಗ್ಕೊಂಡು ಈ ಸಂಸದರನ್ನ ಭೇಟಿ ಮಾಡಿದೆ. ಸಂಸದರಿಗೆ ಭೇಟಿ ಮಾಡಿ ಈ ವಿಚಾರ ಧರ್ಮಸ್ಥಳದಲ್ಲಿ ಮಾಸ್ ಬರಿಯಲ್ ಆಗ್ತಾ ಇದೆ, ಹಾಗೇನೆ ಆಗಿರುವಂತದ್ದು, ಹಾಗೇನೆ ರೇಪ್ ಅಂಡ್ ಮರ್ಡರ್ ಆಗಿರುವಂತದ್ದು, ಪ್ರತಿಯೊಂದನ್ನ ಏನು ಅವರು ಬೇರೆಯವರಿಗೂ ಈ 164 ಸ್ಟೇಟ್ಮೆಂಟ್ ಅಲ್ಲಿ ಏನು ಹೇಳಿದ್ದಾರೆ, ಹಾಗೇನೆ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಾರೆ, ಇದನ್ನೇ ಹೋಗಿಕೊಂಡು ಇವರು ಸಂಸದ ಸಂತೋಷ್ ಕುಮಾರ್ ಅವರಿಗೂ ಕೂಡ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು 19ಕ್ಕೆ ಒಂದು ಲೆಟರ್ ಬರೀತಾರೆ ಕೇಂದ್ರ ಗೃಹ ಸಚಿವರಿಗೆ, ಎನ್ಐಎಗೆ ಈ ತನಿಖೆಯನ್ನ ಕೊಡಬೇಕು. ಯಾಕಂದ್ರೆ ಸಿಮಿಲರ್ ಪ್ಯಾಟರ್ನ್ ಆಫ್ ಕ್ರೈಮ್ ಅಂತ ಇದರಲ್ಲಿ ಕಾಣಿಸ್ತಾ ಇದೆ. ಒಂದೇ ತರದ ಪ್ಯಾಟರ್ನ್ ಅಲ್ಲಿ ಕ್ರೈಮ್ಗಳು ನಡೆದಿರುವಂತದ್ದು, ಮತ್ತೆ ಮಾಸ್ ಬರಿಯಲ್ ಈ ಒಂದು ಧರ್ಮಸ್ಥಳದಲ್ಲಿ ಇದೆ ಅನ್ನೋದನ್ನ ಅವರು ತಮ್ಮ ಪತ್ರದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಕೇಂದ್ರ ಗೃಹ ಸಚಿವರಿಗೆ ಕಳಿಸಿ ಇದನ್ನ ಎನ್ಐಎಗೆ ಕೊಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮಾಡಿರ್ತಾರೆ. ಈಗ ಇದೆಲ್ಲವೂ ರಿವೀಲ್ ಆಗ್ತಾ ಇರುವಂತದ್ದು. ಈ ಬುರುಡೆ ತಂಡ ಎಲ್ಲೆಲ್ಲಿ ಹೋಗಿದೆ, ಬುರುಡೆ ಹಿಡ್ಕೊಂಡು ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಈಗ ಪತ್ತೆ ಆಗ್ತಾ ಇರುವಂತದ್ದು. ಈಗ ಕೇರಳ ಲಿಂಕ್ ಕೂಡ ಸಿಕ್ಕಿರುವಂತದ್ದು. ಆದ್ರೆ ಕೇರಳ ಇದು ಮಾತ್ರ ಅಲ್ಲ, ಈ ಒಂದು ವೇಳೆ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಏನಾದ್ರೂ ಎಸ್ಐಟಿ ರಚನೆ ಮಾಡದೇ ಇದ್ದಿದ್ರೆ, ಅಲ್ಲಿಯ ಸರ್ಕಾರ ಒಂದು ಎಸ್ಐಟಿ ರಚನೆ ಮಾಡುವಂತ ಹಂತಕ್ಕೆ ಚಿಂತನೆ ನಡೆಸಿತ್ತು ಅನ್ನೋದನ್ನ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಇಲ್ಲಿಯ ಎಸ್ಐಟಿ ರಚನೆ ಆದ ನಂತರ ಕೇರಳದ ಪೊಲೀಸರಿಗೂ ಕೂಡ ಇಲ್ಲಿ ಇದಕ್ಕೆ ಇನ್ವೆಸ್ಟಿಗೇಷನ್ಗೆ ಇನ್ವಾಲ್ವ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಕೂಡ ಅಲ್ಲಿಂದ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲ ಕೇರಳ ಲಿಂಕ್ ಕೂಡ ಈಗ ಪತ್ತೆ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.